ನಮಸ್ಕಾರ ಸ್ನೇಹಿತರೆ. ಕೆಲವು ದಿನಗಳಿಂದ ಸೌಜನ್ಯ ಕೇಸ್ ವಿಷಯ ಮತ್ತೆ ಜೀವ ಬಂದಿದೆ. ಸಮೀರ್ ಅವರು ಮಾಡಿರುವ ವಿಡಿಯೋ ತುಂಬಾ ಹರಿದಾಡ್ತಾ ಇದೆ. ಈ ವಿಡಿಯೋ ಮಾಡುವ ಮೊದಲು, ಈ ಲೈವ್ನಲ್ಲಿ ಮಾತನಾಡುವ ಮೊದಲು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಸಮೀರ್ನವರ ವಿಡಿಯೋ ನೋಡಿಲ್ಲ, ನೋಡೋದು ಕೂಡ ಇಲ್ಲ. ವಿಡಿಯೋ ನೋಡದೆ ಯಾಕೆ ಅದರ ಬಗ್ಗೆ ಮಾತಾಡ್ತೀಯ ಅನ್ನೋದಾದ್ರೆ ಈ ವಿಡಿಯೋ ಸಂಪೂರ್ಣ ಕೇಳಿಸಿಕೊಳ್ಳಿ. ಸಮೀರ್ನವರ ವಿಡಿಯೋ ಬಂದಾಕ್ಷಣ ಎಲ್ಲ ಯೂಟ್ಯೂಬರ್ಗಳಿಗೆ, ಮಾಧ್ಯಮಗಳಿಗೆ ಜೀವ ಬಂದಂತಾಗಿದೆ. ಎಲ್ಲರೂ ಅದೇ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ? ಯಾಕಂದ್ರೆ ಬಿಸಿ ಬಿಸಿ ಕಜ್ಜಾಯ ಇದು. ಸಮೀರ್ನವರು ಅಥವಾ ಅದರ ಮೊದಲು ತುಂಬಾ ಜನ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ದಾರೆ, ಅಲ್ಲಿ ಆಗಿರೋ ಸಮಸ್ಯೆ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಇವತ್ತಾಗ್ತಾ ಇರೋ ಸಮಸ್ಯೆಗಳು, ಕಂಟಿನ್ಯೂ ಆಗ್ತಾ ಇರೋ ಸಮಸ್ಯೆಗಳು, ಅದು ಆಗದೆ ಇರಲಿಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಲ್ಲ. ಸಮೀರ್ನವರ ಪರವಾಗಿ, ವಿರೋಧವಾಗಿ ಮಾತಾಡೋರು ತುಂಬಾ ಜನ ಬಂದಿದ್ದಾರೆ. ಈಗ ಅವರ ವಿಡಿಯೋದಲ್ಲಿ ಅವರು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾರೆ, ಅಥವಾ ಅವರು ಟೂಲ್ ಕಿಟ್ಟು, ಅಥವಾ ಅವರು ಹಣ ತಕೊಂಡು ವಿಡಿಯೋ ಮಾಡ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ 1 ಕೋಟಿ ಜನರಷ್ಟು ಈ ವಿಡಿಯೋವನ್ನು ನೋಡಿದ್ದಾರೆ. ಈಗ ಹೇಳಿ, ಸಮೀರ್ ಮಾಡಿರೋದು ತಪ್ಪ? ಖಂಡಿತ ಅಲ್ಲ. ಸಮೀರ್ ಮಾಡಿರೋದು 100% ಸರಿಯಾಗಿದೆ. ಅವನು ಯಾರಿಗೆ, ಜನರಿಗೆ ಏನ್ ಬೇಕೋ ಅದೇ ಕೊಡ್ತಾ ಇದ್ದಾನೆ. ಜನರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್, ಅದು ಕೊಡ್ತಾ ಇದ್ದಾನೆ. ಜನರಿಗೆ ಬೇಕಾಗಿರೋದು ಸುಲಭದಲ್ಲಿ ಹಣ ಮಾಡೋದು, ಅದು ಕೊಡ್ತಾ ಇದ್ದಾನೆ. ನಮ್ಗೆ ಏನ್ ಬೇಕು ಅನ್ನೋದನ್ನ ಅವನು ಕೊಡ್ತಾ ಇರುವಾಗ ಅವನು ಫೇಮಸ್ ಆಗೋದು ಅಥವಾ ಅವನ ವಿಡಿಯೋ ರೀಚ್ ಆಗೋದು ತುಂಬಾ ಸತ್ಯದ ವಿಷಯ ಅಲ್ವಾ? ಹಾಗಾದ್ರೆ ನೀನ್ ಯಾಕೆ ವಿಡಿಯೋ ನೋಡಿಲ್ಲ ಅಂತ ಕೇಳ್ತೀರಿ. ನನಗೆ ಇಂಥ ವಿಷಯದಲ್ಲಿ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಇಲ್ಲ. ನಾನು ವಿಜ್ಞಾನದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಅಥವಾ ಹೊಸದನ್ನು ಕಲಿಯೋದ್ರ ಬಗ್ಗೆ ವಿಡಿಯೋ ನೋಡ್ತೀನಿ, ಅದಕ್ಕೆ ಸಮಯ ಕೊಡ್ತೀನಿ. ಇಂಥ ವಿಡಿಯೋದ ಬಗ್ಗೆ ನಾನು ನನ್ನ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಯಾಕಂದ್ರೆ ಈ ವಿಷಯಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ಅವುಗಳು ನೋಡ್ಕೊಳ್ತವೆ. ನಮ್ಮ ತೆರಿಗೆ ಹಣದಲ್ಲೇ ಅದು ವರ್ಕ್ ಆಗೋದಲ್ವಾ? ಅದ್ರಲ್ಲಿ ತಪ್ಪಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನನ್ನಿಂದ ಏನೋ ತಪ್ಪಾಗಿರೋದನ್ನ ನಾನು ಅರ್ಥ ಮಾಡ್ಕೊಂಡಿರ್ಬೇಕು. ನನ್ನ ಆಯ್ಕೆ ಸರಿ ಇಲ್ಲದೆ, ನಾನು ಯಾವುದಕ್ಕೆ ಬೆಲೆ ಕೊಟ್ಟಿದ್ದೀನಿ ಅದರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿದೆ. ಪುನಃ ಆಲೋಚನೆ ಮಾಡಿ. ಇಂಥ ಟೈಮ್ ಪಾಸ್ ವಿಡಿಯೋಗಳು, ಟೈಮ್ ಪಾಸ್ ಮಾಡ್ಕೊಳ್ಳೋರಿಗೆ ನೀವು ಸಪೋರ್ಟ್ ಕೊಡ್ತೀರಾ, ಅಥವಾ ಪರಿಹಾರದ ಬಗ್ಗೆ ಆಲೋಚನೆ ಮಾಡೋರು, ಪರಿಹಾರದ ಬಗ್ಗೆ ಯಾವ ರೀತಿ ಇನ್ಫಾರ್ಮೇಶನ್ ಪಾಸ್ ಆಗಬೇಕು, ಜನಜಾಗೃತಿ ಆಗಬೇಕು, ಅದಕ್ಕೆ ಸಪೋರ್ಟ್ ಕೊಡ್ತೀರಾ? ಅದರ ಬಗ್ಗೆ ಆಲೋಚನೆ ಮಾಡಿ. ನಾವು ಹೇಗಿದ್ದೀವೋ ಹಾಗೆ ಸಮಾಜ ಇರುತ್ತೆ. ಜನ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ನಾನ್ ಮೊದಲು ಸರಿ ಇದ್ದೀನ ಅಂತ ಅರ್ಥ ಮಾಡ್ಕೊಳ್ಬೇಕು. ನಮ್ಗೇನ್ ಬೇಕೋ ಅದೇ ಸಿಗತ್ತೆ. ಈಗ ನೀವು ಆಲೋಚನೆ ಮಾಡಿ, ನಿನಗೇನ್ ಬೇಕು ಅಂತ. ಧನ್ಯವಾದಗಳು.